ಮಾಡದೆ ನಮ್ಮ ಸ್ಪಂದನ ಫೌಂಡೇಶನ್ನ ಸಂಸ್ಥಾಪನಾ ದಿನ ಮತ್ತು ನಮ್ಮ ವಿಮಲ್ ಕುಮಾರ್ ಸರ್ ಅವರ ಹುಟ್ಟಿದ ಸುದಿನ ಅನ್ನ ನಮ್ಮ ಶಾಲೆಯ ವಿಜ್ಞಾನ ಶಿಕ್ಷಕಿಯರಾದ ನಾಗಮಣಿ ಮೇಡಮ್ ರವರ ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡ್ತಾ ಇದ್ವಿ. ಪ್ರಾರ್ಥನೆಗೆ ಸ್ವಾಗತ. ದೇವರ ಪ್ರಾರ್ಥನೆ ನೆರವೇರಿಸಿಕೊಟ್ಟಿದ್ದ ನಮ್ಮ ಶಾಲೆಯ ವಿಜ್ಞಾನ ಶಿಕ್ಷಕಿಯವರಾದ ಶ್ರೀಮತಿ ನಾಗಮಣಿ ಮೇಡಮ್ ರವರಿಗೆ ನಿಮ್ಮೆಲ್ಲರ ತುಂಬು ಚಪ್ಪಾಳೆಯೊಂದಿಗೆ ಧನ್ಯವಾದಗಳು. ಈಗ ಈ ಒಂದು ಸ್ಪಂದನ ಫೌಂಡೇಶನ್ ಫೌಂಡರ್ಸ್ ಡೇಗೆ ಆಗಮಿಸಿರುವಂಥ ಎಲ್ಲ ಗಣ್ಯ ಮಾನ್ಯರನ್ನು ಸ್ವಾಗತಿಸುವಂಥ ಸೌಭಾಗ್ಯ ನನ್ನದು. ಮೊದಲನೇದಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ರೂವಾರಿಗಳು ಮತ್ತು ಇವತ್ತಿನ ಕೇಂದ್ರ ಬಿಂದು ಅಂದರೆ ನಮ್ಮ ವಿಮಲ್ ಕುಮಾರ್ ಸರ್ ಅವರು, ಮ್ಯಾನೇಜಿಂಗ್ ಟ್ರಸ್ಟಿ ಸ್ಪಂದನ ಫೌಂಡೇಶನ್ ಅವರಿಗೆ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಅಭಿಮಾನದ ಸ್ವಾಗತವನ್ನು ಹೇಳ್ತಾರೆ. ಹಾಗೆಯೇ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೂಡ ಕೋರ್ತಾ ಇದ್ದೀನಿ ಎಲ್ಲರ ಪರವಾಗಿ. ದೇವರವರಿಗೆ ಇನ್ನೂ ಹೆಚ್ಚಿನ ಆಯುರಾರೋಗ್ಯ ಆಯಸ್ಸು ಎಲ್ಲವನ್ನು ಕೊಟ್ಟು 100 ಕಾಲ ಈ ಒಂದು ಸಮಾಜದ ಸೇವೆಯನ್ನು ಮಾಡುವಂಥ ಶಕ್ತಿಯನ್ನು ಕರುಣಿಸಲಿ ಅಂತೇಳಿ ಕೋರ್ತಾ, ಅಲ್ಲಿಂದ ಮುಂದುವರೆದು ನಮ್ಮ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಇವತ್ತು ಏನು ಈ ಭಾಗದ ಒಂದು ಶಿಕ್ಷಣ ವ್ಯವಸ್ಥೆಗೆ ಸಾಕಷ್ಟು ಸಹಾಯಸ್ಥವನ್ನು ಚಾಚ್ತಾ ಇರುವಂಥದ್ದು ನಮ್ಮ ITC ಸಂಸ್ಥೆ, ಅದರ ಸೆಕ್ಯೂರಿಟಿ ಮ್ಯಾನೇಜರ್ ಅವರಾದಂಥ ಶ್ರೀಯುತ P. ಸುಶೀಲ್ ಕುಮಾರ್ ಸರ್ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕವಾದ ಸುಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲರ ನೆಚ್ಚಿನ ಹಿರಿಯರು, ಮಾರ್ಗದರ್ಶಕರು, ಹಿರಿಯ ಸಹೋದರ ಸಮಾನರಾದಂಥ ರಾಜ್ಯ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ನಿವೃತ್ತ ಮುಖ್ಯೋಪಾಧ್ಯಾಯರಾದ ಶ್ರೀಯುತ ಭದ್ರಯ್ಯ ಸರ್ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಎಲ್ಲರ ಪರವಾಗಿ ಗೌರವಪೂರ್ವಕ ಸ್ವಾಗತವನ್ನು ಬಯಸ್ತೇವೆ. ಹಾಗೆಯೇ ಮತ್ತೊಬ್ಬರು ಡಾಕ್ಟರ್ ಮುನೇಗೌಡ ಸರ್ ಅವರು, NCC ಆಫೀಸರ್, ರೇವಾ ವಿಶ್ವವಿದ್ಯಾನಿಲಯ, ಅವ್ರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕವಾದ ಸುಸ್ವಾಗತವನ್ನು ಬಯಸ್ತೇವೆ. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಪರೋಕ್ಷವಾಗಿ ಶ್ರೀಮಾನ್ L. ರವೀಂದ್ರ ಸರ್ ಅವರು, ಶ್ರೀ ಮಧುಕುಮಾರ್ ಅವರು ಬರಬೇಕಾಗಿತ್ತು. ಬರುವ ನಿರೀಕ್ಷೆಯಲ್ಲಿ ಪರೋಕ್ಷ ಅವ್ರಿಗೂ ಕೂಡ ಸುಸ್ವಾಗತವನ್ನು ಬಯಸ್ತೇನೆ. ಹಾಗೆ ಪುರಸಭೆಯ ಮುಖ್ಯಾಧಿಕಾರಿಗಳಾದ ಶ್ರೀ ಕಾಂತರಾಜು ಸರ್ ಅವರು ಕೂಡ ಆಗಮಿಸಬೇಕಾಗಿತ್ತು. ಪರೋಕ್ಷವಾಗಿ ಸ್ವಾಗತವನ್ನು ಕೋರ್ತೇನೆ. ಹಾಗೆಯೇ ಶ್ರೀ ಪ್ರಜ್ವಲ್ ಶೆಟ್ಟಿ ಸರ್ ಅವರು, ಅವ್ರಿಗೂ ಕೂಡ ಪರೋಕ್ಷವಾಗಿ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ನಮ್ಮ ಸ್ಮಾರ್ಟ್ ಹೋಪ್ ಫೌಂಡೇಶನ್ ವತಿಯಿಂದ ಆಗಮಿಸಿರುವಂಥ ಶ್ರೀ ಬಸವರಾಜ್ ದ್ಯಾಮಗೊಂಡ ಸರ್ ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸುಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ನಮ್ಮ ಶ್ರೀಮತಿ ಹೇಮಾವತಿ MN ಅವರು, ಮ್ಯಾನೇಜಿಂಗ್ ಪಾರ್ಟ್ನರ್ HR ಕನ್ಸ್ಟ್ರಕ್ಷನ್ ಬೆಟಾಲ್ಸು, ಅವ್ರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ಸುಸ್ವಾಗತವನ್ನು ಬಯಸ್ತೇನೆ. ಮತ್ತು ನಮ್ಮ ಯಲಹಂಕದ ನಾಗಚೇತನ ಪದವಿ ಪೂರ್ವ ಕಾಲೇಜಿನ ಮುಖ್ಯಸ್ಥರಾದಂಥ ಕಾರ್ಯದರ್ಶಿಗಳಾದಂಥ ಶ್ರೀಯುತ ಮುನಿಯಪ್ಪ ಸರ್ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸುಸ್ವಾಗತವನ್ನು ಬಯಸ್ತೇನೆ. ನಾಗಚೇತನ PU ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀಯುತ ದೀಪಕ್ ಸರ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸುಸ್ವಾಗತವನ್ನು ಬಯಸ್ತೇನೆ. ಹಾಗೆ ಡಾಕ್ಟರ್ ದೇವನಾಥನ್ ಸರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರವನ್ನು ನೀಡಿರುವಂಥವರು, ರೇವಾ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರು, ಅವ್ರಿಗೂ ಕೂಡ ಹೃತ್ಪೂರ್ವಕವಾದ ಸುಸ್ವಾಗತವನ್ನು ಬಯಸ್ತೇನೆ. ಹಾಗೆ ನಮ್ಮ ರೇವಾ ವಿಶ್ವವಿದ್ಯಾಲಯದ ಮತ್ತೊಬ್ಬರು ಪ್ರೊಫೆಸರ್ ಶ್ರೀಯುತ ಮಧುಕುಮಾರ್ ಸರ್ ಅವರು ಕೂಡ ಆಗಮಿಸಿದ್ದಾರೆ. ಮತ್ತು NSS ಅಧಿಕಾರಿಗಳು ಕೂಡ, ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸದಾಕಾಲ ಸಂಸ್ಥೆಯೊಂದಿಗೆ ಒಡನಾಟವನ್ನು ಇಟ್ಕೊಂಡು ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಶ್ರೀಯುತ ಮಧುಕುಮಾರ್ ಸರ್ ಅವರು ಕೂಡ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ಸುಸ್ವಾಗತವನ್ನು ಬಯಸ್ತಾರೆ. ಹಾಗೆ ನಮ್ಮ ಹಿರಿಯರು, ಗ್ರಾಮ ಪಂಚಾಯಿತಿಯ ಸದಸ್ಯರು, ಬೆಟಾಲ್ಸರು, ಕುದುರೆಗೆರೆಯ ಶ್ರೀಯುತ ಮುನರಾಜಣ್ಣವರು, ನಮ್ಮ ಈ ಸಂಸ್ಥೆಯ ಟ್ರಸ್ಟಿಗಳು ಕೂಡ,
KN ಮುನರಾಜಣ್ಣರವರೆಗೂ ಕೂಡ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ಸುಸ್ವಾಗತವನ್ನು ಬಯಸ್ತೇನೆ. ಹಾಗಾಗಿ ಲೈಟಿಂಗ್ ದ ಲ್ಯಾಂಪ್ ಜ್ಯೋತಿನ ಬೆಳಗುವುದರೊಂದಿಗೆ ಕಾರ್ಯಕ್ರಮಕ್ಕೆ ವಿದ್ಯುಕ್ತ ಚಾಲನೆ ನೀಡಬೇಕು ಅಂತೇಳಿ ನಾನು ನಮ್ಮ ವಿಮಲ್ ಸರ್ ಮತ್ತು ಭದ್ರಯ್ಯ ಸರ್, ಸುಶೀಲ್ ಕುಮಾರ್ ಸರ್ ಎಲ್ಲ ನಿಮ್ಮಲ್ಲಿ ಶಿಸ್ತು ಇಲ್ಲ ಅಂತಂದ್ರೆ ನೀವು ಯಶಸ್ಸನ್ನು ಗಳಿಸಲಿಕ್ಕೆ ಆಗೋದೇ ಇಲ್ಲ, ಹೌದಲ್ಲ? ಹಾಗಾಗಿ ನೀವು ಮೊದಲನೇದಾಗಿ ಮೊದಲನೇ ಆದ್ಯತೆ ಕೊಡಬೇಕಾಗಿರೋದು ಶಿಸ್ತಿಗೆ, ಕೊಡ್ತೀರಲ್ಲ? ಸೊ ಹಾಗಾಗಿ ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ಬರೋದಿಲ್ಲ. ಸ್ವಲ್ಪ ಸಮಯದ ಅಭಾವದಿಂದ ನಾನು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಸೊ ಎಲ್ಲಕ್ಕಿಂತ ಮುಖ್ಯವಾಗಿ ಪ್ರಮುಖವಾಗಿ ನಮ್ಮ ವಿಮಲ್ ಸರ್ ಅವರು ಇದಾರಲ್ಲ, ಗೊತ್ತಲ್ಲ ನಿಮಗೆಲ್ಲ ವಿಮಲ್ ಸರ್ ಅವರು ಹರಿದ ಬಟ್ಟೆಯವರನ್ನ, ಹಸಿದ ಹೊಟ್ಟೆಯವರನ್ನ, ಖಾಲಿ ತಟ್ಟೆ ಹಿಡಿದವರನ್ನ ಕರೆತಂದು ಅವರಿಗೆ ಹಸಿವನ್ನ ನೀಗಿಸ್ತಾ ಇದ್ದಾರೆ, ಬಟ್ಟೆಯನ್ನ ಕೊಡ್ತಿದ್ದಾರೆ, ಎಲ್ಲಕ್ಕಿಂತ ಮುಖ್ಯವಾಗಿ ಜ್ಞಾನವನ್ನ ನೀಡುತ್ತಿದ್ದಾರೆ. ಯಾಕಂದ್ರೆ ಬಹುಶಃ ನಿಮಗೆಲ್ಲ ಗೊತ್ತಿರ್ಬೋದು, ನಾಸ್ತಿಕರು ದೇವರನ್ನ ಮರೆಯಬಹುದು, ಆದರೆ ಆಸ್ತಿಕರು ಮಾನವೀಯತೆಯನ್ನೇ ಮರೆತಿದ್ದಾರೆ. ಮಾನವೀಯತೆಯನ್ನು ಮರೆತಿದ್ದಾರೆ. ಇವರು ಮನುಷ್ಯರನ್ನ ಹುಡುಕ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಸೊ ಹಾಗಾಗಿ ಅವರಿಗೆ ನೀವು ಜೋರಾದ ಚಪ್ಪಾಳೆಯನ್ನು ತಟ್ಟಬೇಕಾಗುತ್ತೆ. ಯಾಕಂದ್ರೆ ಹಸಿದವರಿಗೆ ಊಟವನ್ನು ಹಾಕ್ತಾ ಇದ್ದಾರೆ, ಹರಿದ ಬಟ್ಟೆಗೆ ಹೊಸ ಬಟ್ಟೆಯನ್ನು ನೀಡ್ತಾ ಇದ್ದಾರೆ, ಎಲ್ಲಕ್ಕಿಂತ ಮುಖ್ಯವಾಗಿ ಶಿಕ್ಷಣ ನೀಡ್ತಾ ಇದ್ದಾರೆ. ಇದು ಅವರ ಒಂದು ಶ್ರೇಷ್ಠ ಸಾಧನೆ. ಹಾಗಾಗಿ ನಿಮ್ಮೆಲ್ಲರ ಪರವಾಗಿ, ನನ್ನ ವೈಯಕ್ತಿಕ ಪರವಾಗಿ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೊಡ್ತಾ ಇದ್ದೀವಿ. ಇಷ್ಟು ಅವಕಾಶ ನೀಡಿದಂತಹ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಮಾಡ್ತೀನಿ. ಥ್ಯಾಂಕ್ ಯು. ಒಂದು ಸುದಿನ ಅಂತಲೇ ಹೇಳಬೇಕು. ಯಾಕಂದರೆ ಜಗತ್ತಿನಲ್ಲಿ ಎಲ್ಲ ಬಲ್ಲವರಿಲ್ಲ, ಬಲ್ಲವರು ಬಹಳಿಲ್ಲ, ಬಲ್ಲವರಿದ್ದು ಬಲವಿಲ್ಲ ಅಂತೇಳಿ. ಮತ್ತು ಎಲ್ಲ ಉಳ್ಳವರಿಲ್ಲ, ಉಳ್ಳವರು ಬಹಳ ಇಲ್ಲ, ಉಳ್ಳವರಿದ್ದು ಬಲವಿಲ್ಲ. ಹಾಗಾಗಿ ನಮ್ಮಲ್ಲಿ ಏನಿರಲಿ ಇಲ್ಲದೇ ಇರಲಿ, ಈ ಸಮಾಜಕ್ಕೋಸ್ಕರ ನಮ್ಮ ದುಡಿತ ಇರುತ್ತಲ್ಲ, ಅದು ನಿಜಕ್ಕೂ ಗ್ರೇಟ್ ಅಂತ ಹೇಳ್ತಾ, ಅಂಥ ಒಂದು ನಿಟ್ಟಿನಲ್ಲಿ ನಮ್ಮ ಈ ಒಂದು ಸ್ಪಂದನದೀಪ್ ಸಂಸ್ಥೆಯನ್ನು ಹುಟ್ಟುಹಾಕಿ ಅನೇಕ ಸಮಾಜಮುಖಿ, ಶೈಕ್ಷಣಿಕಮುಖಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಬಂದಿರುವಂಥ ಶ್ರೀಯುತ ಎಂ ವಿಮಲ್ ಕುಮಾರ್ ಸರ್ ಅವರ ಹುಟ್ಟಿದ ಸುದಿನವನ್ನು ತುಂಬ ಚೆನ್ನಾಗಿ ಹೇಳಿದಂಥ ನಮ್ಮ ಡಾಕ್ಟರ್ ಮುನೇಗೌಡ ಸರ್ ಅವರಿಗೆ ನಿಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಈಗ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ SSLC ಮತ್ತು ಸೆಕೆಂಡ್ PUC ಟಾಪರ್ಸ್ ಅವರಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡಲಾಗ್ತಾಯಿದೆ. ಅವರಿಗೆ ಅವರು ಮತ್ತು ಹಾಗೆಯೇ ಸೆಕೆಂಡ್ PUC ಮತ್ತು MD ಹಾಗೆ ನಮ್ಮ NCC ರೇವಾದಿಂದ ಅವ್ರಿಗೂ ಕೂಡ ಅವಾರ್ಡಿಂಗ್ ಇದೆ. ಅದರ ಒಂದು ಪಟ್ಟಿಯನ್ನು ನಮ್ಮ ರೇವಾ ವಿಶ್ವವಿದ್ಯಾಲಯದ ಪ್ರೊಫೆಸರ್ ಮಧು ಸರ್ ಅವರು ಈಗ ಹೇಳ್ತಾರೆ. ದಯಮಾಡಿ ಅವರು ಬಂದು ಅವಾರ್ಡನ್ನು ಸ್ವೀಕರಿಸಬೇಕು. ಸೊ ಫಸ್ಟ್ ಕೇಶವ್ ಕೃಷ್ಣ ಫ್ರಮ್ NCC. ಇವರು IDSSC ಅಂತ ಒಂದಿದೆ, ಶೂಟಿಂಗ್ ಬರುತ್ತಲ್ವಾ, ಅದರಲ್ಲಿ ಫಸ್ಟ್ ಪ್ಲೇಸ್ ತಗೊಂಡಿದ್ದಾರೆ. ಸೊ IDSSC ಫಸ್ಟ್ ಪ್ಲೇಸು, ಹಂಗೆ ಸಿಲ್ವರ್ ಮೆಡಲ್ಲು, ಗೋಲ್ಡ್ ಮೆಡಲ್ ಎರಡೂ ತಗೊಂಡಿದ್ದಾರೆ. ಸೊ ಶೂಟಿಂಗಲ್ಲಿ ಗೌರ್ಮೆಂಟ್ ಸ್ಕೂಲ್ ಆಗಲಿ, ಪ್ರೈವೇಟ್ ಸ್ಕೂಲ್ ಆಗಲಿ, ಯಾವ್ದಾದ್ರು ಆಗಲಿ, ನಮ್ಮ ಆತ್ಮವಿಶ್ವಾಸ ಅನ್ನೋದು ಭಾರಿ ಮುಖ್ಯ. ನೆಕ್ಸ್ಟ್ ತರುಣಿಕಾ. ಸೊ ಇವರು ಅಷ್ಟೇ RDC ಪೀರಿಯಡ್ಗೆ ಹೋಗಿದ್ದಾರೆ ಡೆಲ್ಲಿ 3 months ಒಂದು 12 ಕ್ಯಾಂಪ್ಸ್ನ ಅಟೆಂಡ್ ಮಾಡಿ ಡೆಲ್ಲಿಗೆ ಹೋಗಿರೋದು. ಅಲ್ಲಿ January 26th ಪರೇಡ್ ಮಾಡಿದಾರಲ್ಲ, ಅವರು ಪರೇಡ್ ಮಾಡಿದ್ದಾರೆ NCC ಇಂದ.
ಮಾಡಬೇಕು. ಸ್ವಿಂಗ್ ಅಂತ ಬರುತ್ತೆ ಅದನ್ನ. ಓಕೆ, ಹಾಗೇನೆ ಗೌತಮ್. ಸೊ ಈ ವಾಸ್ NCC, ಫಸ್ಟ್ NCC ಇದ್ದು ಈಗ NSS ಅಲ್ಲಿ ಇದ್ದಾರೆ. ಸೊ ಅವರು ಅಷ್ಟೇ RD ಪೀರಿಯಡ್. ಸೊ ಅವನು ರೈಟ್ ವಿಂಗ್ ಕಮಾಂಡರ್ ಆಗಿ ಸೊ ಡೆಲ್ಲಿಯಲ್ಲಿ ಮಾರ್ಚ್ 1 ಪರೇಡ್ ಇದೆಯಲ್ಲ ಅಲ್ಲಿಗೆ ಅಟೆಂಡ್ ಮಾಡಿದ್ದಾರೆ. ಸೊ ಅವ್ರಿಗೂ ಕೂಡ ಅಭಿನಂದನೆಗಳು. ಸೆಕೆಂಡ್ PUC ಸ್ಟೂಡೆಂಟ್ ಚೆನ್ನೈ ಅವರು ಬಂದಿದ್ದಾರೆ, ಅವ್ರಿಗೂ ಫೆಲಿಸಿಟೇಷನ್ ಇದೆ. ಸೊ ಸುಶೀಲ್ ಕುಮಾರ್ ಸರ್ ಇವತ್ತು ಎಲ್ಲರನ್ನೂ ಉದ್ದೇಶಿಸಿ ಒಂದೆರಡು ಮಾತಾಡಬೇಕಾಗಿ ವಿನಂತಿ. Good evening, my dear children. So, how are you? So, I am very happy to see your bright faces. ಅಲ್ಲಿ ಏನಿದೆ ವಿದ್ಯೆ ವಿಶ್ವದ ಜ್ಯೋತಿ. ದೆನ್ ಮಾತೃದೇವೋ ಪಿತೃ ಮಾತೃದೇವೋ ಭವ ಪಿತೃದೇವೋ ಭವ ಆಚಾರ್ಯ ದೇವೋ ಭವ ಅತಿಥಿ ದೇವೋ ಭವ. ಫಸ್ಟ್ we should respect our parents, afterwards teachers. They are our pillars in our life. They only give us. In the home we may stay hardly how many hours? Remaining life and all we are staying here only. 9 ಗಂಟೆಯಿಂದ ಇಲ್ಲಿ ಸಾಯಂಕಾಲವರೆಗೆ ನಮ್ಮೆಲ್ಲ ಇಲ್ಲೇ ಇರ್ತಾರೆ. ಮನೆಯಲ್ಲಿ 2 ಮಕ್ಕಳೆಲ್ಲ ಅವ್ರಿಗೆಲ್ಲ ಹೆಡೇಕ್ ಬರುತ್ತೆ. ಬಟ್ ಇಲ್ಲಿ ಅವರಿಗೆ ಎಷ್ಟು ಜನ ಇದೆ ಸ್ಕೂಲಲ್ಲಿ? ಸೊ ಎಲ್ಲ ಟೀಚರ್ ಹೆಡೇಕ್ ಬರುತ್ತಾ ಇಲ್ವಾ? ಸೊ ದೇ ಆರ್ ಬೇರಿಂಗ್ ದ ಪೇನ್ and education is the main important. Please don't waste your time, don't waste watching the TV, throw the mobile. Read the books. Please read the books. And nature is there, no? Nature. Walking ಮಾಡಿ, ಯೋಗ ಮಾಡಿ. ಆಮೇಲೆ ನೀರು, ವಾಟರ್ ಎಷ್ಟು ಲೀಟರ್ ಕೊಡಬೇಕು ನೀವು? ಒಂದು ದಿನದಲ್ಲಿ ಎಷ್ಟು ಲೀಟರ್ ಬೇಕು ನೀರು ನಮ್ಮ ಶರೀರಕ್ಕೆ? So please follow health. Once you are health, then you will get wealth. That's why I am getting this opportunity because of the Mr. Vimal Kumar. And once more I will say, Vimal Kumar ಅವರಿಗೆ ಜನ್ಮದಿನದ ಶುಭಾಶಯಗಳು. Let him live long 100 years. And ಟೀಚರ್ ಅವಾರ್ಡ್ ರಿಟೈರ್ಡ್. ಸೊ ಒಂದೆರಡು ಮಾತನ್ನ ಮಾತಾಡ್ಬೇಕು ಸರ್. ಏಕೆಂದ್ರೆ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದು ಸಮಾಜ ಸೇವಕರು. ಈ ಭಾಗದಲ್ಲಿ ಅನೇಕ ಬಡ ಮಕ್ಕಳಿಗೆ ವಿದ್ಯೆಯನ್ನು ಕೊಟ್ಟು, ಅನ್ನ ಕೊಟ್ಟು, ಬಟ್ಟೆ ಕೊಟ್ಟು ಜ್ಞಾನವಂತನಾಗಿ ಮಾಡ್ತಾ ಇರ್ತಕ್ಕಂಥ ವಿಮಲ್ ಕುಮಾರ್ ಸರ್ ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಅವರಿಗೆ ಮೊದಲು ಕೋರ್ತಾ ಇದ್ದೀನಿ. ಅವರಿಗೆ ಎಷ್ಟನೇ ವರ್ಷದ ಹುಟ್ಟುಹಬ್ಬ ಗೊತ್ತಿಲ್ಲ, ಬೇಡ ಅದು. ನಾನು ಹೇಳ್ತೀನಿ ಇನ್ನೂ 100 ವರ್ಷ ಅವರು ಚೆನ್ನಾಗಿರಲಿ, ಇನ್ನೂ ಆಯಸ್ಸು ದೇವರು ಅವರಿಗೆ 100 ವರ್ಷ ಕೊಡಲಿ, ಆಯಸ್ಸು ಕೊಡಲಿ, ಆರೋಗ್ಯ ಕೊಡಲಿ. ಅವರ ರಕ್ತದಲ್ಲೇ ಸಮಾಜ ಸೇವೆ ಮಾಡ್ತಕ್ಕಂಥದ್ದು ಭಗವಂತ ಕೊಟ್ಟಿದ್ದಾನೆ, ಅವ್ರ ತಂದೆ ತಾಯಿ ಅವರಿಗೆ ಕೊಟ್ಟಿದ್ದಾನೆ. ಅದು ಹಾಗೆ ಮುಂದುವರಿಲಿ ಅಂತೇಳಿ ನಾನು ಆ ದೇವರಲ್ಲಿ ಪ್ರಾರ್ಥಿಸ್ತಾ, ಅವರು ಈ ಸುನಪ್ನಲ್ಲಿನಲ್ಲಿ ಅವರು ಹುಟ್ಟಿದಿಲ್ಲೋ, ಬೆಳೆದಿದ್ದಿಲ್ಲೋ, ಅವರು ಸೇವೆ ಮಾಡ್ತಾ ಇರ್ತಕ್ಕಂಥದ್ದಿಲ್ಲ. ಬಹುಶಃ ನಾವು ನೀವೇನಾದರೂ ಕೂಡ ಅವರು ಆ ಸ್ಥಾನದಲ್ಲಿ ಇದ್ದಿದ್ರೆ ನಾವು ಇನ್ನೊಬ್ಬರನ್ನ ಸಹಾಯವನ್ನು, ಸಹಕಾರವನ್ನು ನಾವು ನಿರೀಕ್ಷೆ ಮಾಡ್ತಾ ಇದ್ವೋ ಏನೋ. ಹೌದಲ್ಲ ಮಕ್ಕಳೇ? ಅವರಾಗಿ ನಾವು ಇದ್ದಿದ್ರೆ ಬಹುಶಃ ನಾವು ಇನ್ನೊಬ್ಬರ ಸಹಾಯ, ಸಹಕಾರ ನಾವು ಯಾವಾಗ ಕೂಡ ನಿರೀಕ್ಷೆ ಮಾಡ್ತಾ ಇದ್ವಿ. ಏನು ಕೊಡಬೇಕು, ಏನು ಬೇಕು ನನಗೆ ಕೊಡಿ ಅಂತ ಕೇಳ್ತಾ ಇದ್ವು. ಬಟ್ ಅವರು ಅದನ್ನು ಸಮಾಜದಿಂದ ಯಾರಲ್ಲಿ ಕೂಡ ನಿರೀಕ್ಷೆ ಮಾಡ್ದಲೇ ಅವರು ವಿದ್ಯಾವಂತರಾಗಿ ಸಮಾಜಕ್ಕೆ ನೊಂದ ಮಕ್ಕಳಿಗೆ, ಆಶ್ರಯ ಇಲ್ಲದಂಥವ್ರಿಗೆ, ಸಿಂಗಲ್ ಪೇರೆಂಟ್ ಇರ್ತಕ್ಕಂಥವ್ರಿಗೆ, ಆರ್ಥಿಕವಾಗಿ ಹಿಂದುಳಿದಂಥ ಮಕ್ಕಳಿಗೆ ಅವರು ದಾನಿಗಳಿಂದ ಸೈಕಲ್ ಕೊಡಿಸ್ತಕ್ಕಂಥದ್ದು ಇರ್ಬೋದು,
ಊಟ ಕೊಡ್ತಕ್ಕಂಥದ್ದು, ಪುಸ್ತಕ ಕೊಡ್ತಕ್ಕಂಥದ್ದು, ಎಲ್ಲಕ್ಕಿಂತ ಮೇಲಾಗಿ ವಿದ್ಯೆಯನ್ನು ಕೊಡ್ತಕ್ಕಂಥ ಸಮಾಜಮುಖಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಹುಶಃ ಅವ್ರನ್ನ ಎತ್ತಂಥ ತಂದೆ ತಾಯಿಗಳು ಧನ್ಯರು ಅಂತೇಳಿ, ಇಂಥ ಪುತ್ರನ ಪಡೆದಂಥ ಅವರ ತಂದೆ ತಾಯಿಗಳು ಧನ್ಯರು ಅಂತೇಳ್ಬಿಟ್ಟು ನಾನಾದರೂ ಕೂಡ ಭಾವಿಸಿದ್ದೀನಿ. ಮಕ್ಕಳೇ, ನಾನು ಇಂಥವರ ಕೈ ಕೆಳಗೆ ಶಿಕ್ಷಣವನ್ನು ಪಡಿತಾ ಇರ್ತಕ್ಕಂಥ ನೀವು ಕೂಡ ಅದೃಷ್ಟವಂತರು ಅಂತ ನಾನು ಹೇಳ್ತೀನಿ. ಇನ್ನು ಮಕ್ಕಳೇ, ನಿಮಗೆ ನಾನು ಹೇಳೋದು ಅಂತ ಹೇಳಿದ್ರೆ, ಆಗಲೇ ಸಾರ್ ಹೇಳಿದರು, ತಂದೆ ತಾಯಿಗೆ, ಗುರುಗಳಿಗೆ, ಹಿರಿಯರಿಗೆ ಅದು ನಿಷ್ಪ್ರಯೋಜಕ. ನಾನು ಅನೇಕ ಸರ್ತಿ ಹೇಳ್ತೀನಿ, ನನ್ನ ಪೇರೆಂಟ್ಸ್ಗೂ ಕೂಡ ಅಷ್ಟೇ, ನನ್ನ ಮಕ್ಕಳು ಕೂಡ ನನ್ನ ಶಾಲೆಯಲ್ಲಿ ಹೇಳ್ತೀನಿ, ನಿಮ್ಮ ತಂದೆ ತಾಯಿಗಳಿಗೆ ಬೆಳಿಗ್ಗೆ ಎದ್ದ ತಕ್ಷಣ ನಮಸ್ಕಾರ ಮಾಡ್ಕೊಂಡ್ಬನ್ನಿ, ಅವರ ಆಶೀರ್ವಾದ ನೀವು ಬೇಕು ಅಂತೇಳಿ. ನಿಮ್ಮ ಮನೆಯಲ್ಲಿ ಅಜ್ಜಿ ತಾತ ಇದ್ದರೆ ಅವರಿಗೆ ನಮಸ್ಕಾರ ಮಾಡಿ, ಗುರುಗಳಿಗೆ ನಮಸ್ಕಾರ ಮಾಡಿ, ನಿಮಗೆ ಶ್ರೇಯಸ್ಸು ಬರುತ್ತೆ, ಅವರ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ ಅಂತೇಳಿ ಪೇರೆಂಟ್ಸ್ಗೂ ಕೂಡ ಹೇಳ್ತೀವಿ ನಾವು. ಯಾಕೆ ಅಂತ ಹೇಳಿದ್ರೆ, ಅವರು ಅವ್ರ ತಂದೆ ತಾಯಿಗೆ ಯಾರೂ ಕೂಡ ನಮಸ್ಕಾರ ಮಾಡಿರೋದಿಲ್ಲ. ಅದಕ್ಕೆ ಅವ್ರ ಮಕ್ಕಳುಗಳು ಅವ್ರಿಗೆ ನಮಸ್ಕಾರ ಮಾಡೋದು. ಸೊ ಅವ್ರು ಮಾಡಿರೋ ಎಲ್ಲ ಗೊತ್ತಿಲ್ಲ. ಮಕ್ಕಳೇ, ನೀವು ನಿಮ್ಮ ತಂದೆ ತಾಯಿಗಳಿಗೆ ಇವತ್ತು ಏನಾದರೂ ಕೂಡ ನಾವು ಇವತ್ತೆಲ್ಲ ಈ ಪ್ರಪಂಚವನ್ನು, ಈ ಸುಂದರವಾದ ಪ್ರಪಂಚವನ್ನು ಎಲ್ಲವೂ ಕೂಡ ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಇಲ್ಲಿ ವಿದ್ಯೆ ಬಂದು ಕಲಿತಾ ಇದ್ದೀವಿ. ಇದಕ್ಕೆಲ್ಲ ಕಾರಣಕ್ಕಂತೂ ನಮ್ಮ ತಂದೆ ತಾಯಿಗಳು ನಾನು ಜನ್ಮನ ಕೊಟ್ಟು ಈ ಪ್ರಪಂಚನ ನೋಡಲಿಕ್ಕೆ, ಅನುಭವಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಂಥವ್ರು. ಅವರು ಎಷ್ಟು ನಾವು ಋಣ, ಎಷ್ಟು ಜನ್ಮ ಇದ್ದು ಕೂಡ ಋಣ ತೀರಿಸೋಕ್ಕಾಗೋದಿಲ್ಲ. ಅದರಿಂದ ಯಾವತ್ತೂ ಕೂಡ ನಿಮ್ಮ ತಂದೆ ತಾಯಿ ಗೌರವ ಕೊಡಿ, ಅವರ ಮನಸ್ಸನ್ನು ನೋಯಿಸಬೇಡಿ. ಅವರು ಅನೇಕ ನಿರೀಕ್ಷೆಗಳನ್ನು ಇಟ್ಟು ನಿಮ್ಮನ್ನು ಈ ಶಾಲೆಗೆ ಕಳಿಸ್ತಾ ಇದ್ದಾರೆ. ಆ ನಿರೀಕ್ಷೆಗೆ ಮಸಿ ಬೆಳಿಬೇಡಿ. ಸತ್ಪ್ರಜೆಗಳಾಗಿ, ಜ್ಞಾನವಂತರಾಗಿ, ಅವರ ನಿರೀಕ್ಷೆಯನ್ನು ಸುಳ್ಳು ಮಾಡಿದ್ರೆ ನೀವೇನಾದರೂ ಆಗಿ, ನೀವು ಸಾರ್ ಹೇಳಿದರು, ಡಾಕ್ಟರ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು, ಕವಿ ಆಗ್ಬೋದು, ಪೊಲೀಸ್ ಆಗ್ಬೋದು, ಒಬ್ಬ ಸೈನಿಕ ಆಗ್ಬೋದು, ಏನಾದರೂ ಆಗಿ ನೀವು ಈ ದೇಶದ ಸಮಾಜ ಕಂಟಕರಾಗಬೇಡಿ. ಸತ್ಪ್ರಜೆಗಳಾಗಿ, ಕವಿವಾಣಿಯಂತೆ ಏನಾದರೂ ಆಗುವ ಮೊದಲು ನೀವು ಮಾನವನಾಗುವ ಹಾಗೆ ನೀವೆಲ್ಲ ಕೂಡ ನಿಮ್ಮ ತಂದೆ ತಾಯಿ ಮೆಚ್ಚತಕ್ಕಂಥ, ನಿಮ್ಮ ಶಾಲೆಯ ಗುರುಗಳು ಮೆಚ್ಚತಕ್ಕಂಥ, ಸಮಾಜ ಮೆಚ್ಚತಕ್ಕಂಥ ಸತ್ಪ್ರಜೆಗಳಾಗಿ ಅಂತ ಹೇಳ್ತಾ ಹಾರೈಸ್ತಾ, ಮತ್ತೊಮ್ಮೆ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ಕೂಡ ನಾನು ಹೃದಯಪೂರ್ವಕವಾದಂಥ ನಮನಗಳನ್ನು ಸಲ್ಲಿಸ್ತಾ, ಹಾಗೆಯೇ ಇವತ್ತು ಏನು ಅವಾರ್ಡನ್ನು ಪುರಸ್ಕೃತರಾದರೂ ಪ್ರಶಸ್ತಿ ಅವ್ರಿಗೂ ಕೂಡ ನಾನು ಅಭಿನಂದಿಸ್ತಾ, ಹಾಗೆಯೇ ಇನ್ನೊಂದು ನನಗೊಂದು ಹೆಮ್ಮೆ, ಇದು ಏನು ಯೋಗದಲ್ಲಿ ಗೋಲ್ಡ್ ಮೆಡಲ್ ಪಡೆದಿರ್ತಕ್ಕಂಥ ನನ್ನ ಶಿಷ್ಯ ಮುನ್ಸಿಪಾಲ್ನಲ್ಲಿನೇ ನನ್ನ ಶಿಷ್ಯ, ನಾನು ಹೆಮ್ಮೆಯಿಂದ ಅದನ್ನು ಹೇಳೋದಕ್ಕೆ ನಾನು ಕೂಡ ಇಷ್ಟಪಡ್ತೀನಿ. ಹರೀಶ್ ಕುಮಾರ್ ಅಭಿನಂದನೆಯನ್ನು ಸಲ್ಲಿಸ್ತಾ, ಮತ್ತು ಅಲ್ಲಿ ಪ್ರಸ್ತುತಿನ ಏನು ಡೆಲ್ಲಿಗೆ ಹೋಗಿಲ್ಲ, ನೀವು ಕೂಡ ಅದನ್ನು ಹಾಕಬೇಕು. ನೋಡಿ, ಅವರ ಎದೆ ಮೇಲೆ ಏನು ಫಲಕಗಳನ್ನು ಇಷ್ಟೊಂದು ಹಾಕಿದ್ರೆ ನೀವು ಅನಿಸೋದಿಲ್ವಾ? ನಾವು ಕೂಡ ಹಾಗೆ ಹಾಕೊಂಡು ಬರಬೇಕು ಅಂತೇಳಿ ಅನಿಸುತ್ತೆ ಇಲ್ಲೋ? ಆಸೆ ಇದೆಯಾ ಅಲ್ವಾ? ಬರೀ ಆಸೆ ಪಟ್ಟರೆ ಕನಸು ಕಂಡ್ರಾಗಲ್ಲ. ಆ ಕನಸನ್ನ ನನಸು ಮಾಡಬೇಕಂದ್ರೆ ನಾವು ಸಾಧನೆ ಮಾಡಬೇಕು. ಅರ್ಥ ಆಯ್ತಲ್ಲ? ಅದನ್ನು ನೀವು ಮಾಡ್ತೀರಾ. ನಿಮ್ಮಲ್ಲಿ ಹೇಳಿದ ಹಾಗೆ ನೀವು ಡಾಕ್ಟರ್ ಆಗ್ಬೋದು, ಇಂಜಿನಿಯರ್, ಆ ಪ್ರತಿಭೆ ನಿಮ್ಮಲ್ಲಿದೆ, ಮುಂದೆ ಅದೆಲ್ಲ ಹಾಗೆ ಅಂತ ಹೇಳ್ತಾ ಮತ್ತೊಮ್ಮೆ ಶುಭಾಶಯ ಕೊಡ್ತಾ, ವೇದಿಕೆಯಲ್ಲಿ ಇರ್ತಕ್ಕಂಥ ಹಿರಿಯರಿಗೂ ಕೂಡ ಮತ್ತೊಮ್ಮೆ ವಂದಿಸಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ವೆಂಕಟಗೌಡ ಅವರಿಗೆ ಮತ್ತು ಎಲ್ಲರಿಗೂ ಕೂಡ ಮತ್ತೊಮ್ಮೆ ವಂದಿಸಿ ನಾನು ಎರಡು ಮಾತು ಮುಗಿಸಿ ನಮಸ್ಕಾರ. ಹರಿಪ್ರಸಾದ್ ಸರ್, ಸೊ MSc ಇನ್ ಗೋಲ್ಡ್ ಮೆಡಲಿಸ್ಟ್. ಸೊ ಅವರಿಗೆ ಒಂದು ಗಣ್ಯರಿಂದ ಫೆಲಿಸಿಟೇಷನ್ ಮಾಡಬೇಕಾಗಿದೆ. ನಾನು ತೊಡಸ್ಕೊಂಡು ಸಾಧ್ಯವಾದಷ್ಟು ಮಕ್ಕಳಿಗೆ ಯೋಗ ಅಥವಾ ಇದನ್ನು ಮಾಡ್ತಾ ಬಂದಿದ್ದಾರೆ. ಇವತ್ತು ಅವರು ಹುಟ್ಟುಹಬ್ಬದಿಂದ ದೇವರವ್ರಿಗೆ ಆಯುಷ್ಯ, ಆರೋಗ್ಯ, ಸುಖ, ಸಂತೋಷ, ನೆಮ್ಮದಿನ ಕೊಡಲಿ ಅಂತ ನಿಮ್ಮ ಮುಖಾಂತರ ಕೇಳ್ಕೊತಾ ಇದ್ದೀವಿ. ಜೋರಾಗಿ ಎಲ್ಲರೂ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅಂತ ಹೇಳಿ ಒಂದ್ಸಲ ನೀವು ಒಂದೇ ಸಲ 1, 2, 3 ಸ್ಟೆಪ್. ಥ್ಯಾಂಕ್ ಯು ಸರ್. ಮುಖ್ಯವಾಗಿ ಇವತ್ತು ನಮ್ಮ ಗುರುಗಳ ಮುಂದೆ ನಾನು ಒಂದು ಅವಾರ್ಡ್ನ ತೊಗೊತಾ, ಅದನ್ನು ಕೂಡ ಸರ್ ಹೇಳಿದ್ರು, ಭದ್ರಯ್ಯ ಸರ್ ಅವರು 1999ನೇ ಇಸ್ವಿಯಲ್ಲಿ ನಾನು ಅವ್ರ ಸ್ಟೂಡೆಂಟಾಗಿ ನಾನು ಓದ್ತಾ ಇದ್ದೆ. ಮತ್ತು ವೇದಿಕೆ ಮೇಲೆ ಇರುವಂಥ ಎಲ್ಲ ಗಣ್ಯರು, ಮತ್ತು ಈ ಒಂದು ಅವಾರ್ಡನ್ನು ನಾನು ತೊಗೊಬೇಕಾದ್ರೆ ಬೆಂಗಳೂರು ಯೂನಿವರ್ಸಿಟಿಲಿ 2 ಇಯರ್ಸ್ ತುಂಬ ಸ್ಟ್ರಗಲ್ ಆಯಿತು. ಯಾಕಂದರೆ ಅವರೆಲ್ಲ, ನಾನು ತುಂಬ ಲೇಟಾಗಿ ಜಾಯ್ನ್ ಆಗಿದ್ದು. ಸೊ ಅವರೆಲ್ಲ ಹೆಂಗೆ ಇರೋಂಥವ್ರು. ಬಟ್ ನಾವೇನು ತಲೆ ಕೆಡಿಸ್ಕೊಂಡಿಲ್ಲ, ಮಾಡಬೇಕು ಅನ್ನೋ ಒಂದು ಹಠ ಇತ್ತು. 60 ಕಿಲೋಮೀಟ್ರ್ ಟ್ರಾವೆಲ್ ಮಾಡ್ತಾಯಿದ್ದೆ. ಎಷ್ಟೊಂದು ದಿವಸ ಹಾಸ್ಟೆಲಲ್ಲೇ ಸ್ಟೇ ಆಗ್ತಾಯಿದ್ದೆ. ಸೊ ಅಲ್ಲೇನಂದರೆ ಯೋಗದಲ್ಲಿ ಏನಾದರೂ ಒಂದು ಮಾಡಬೇಕು,
ಯಾಕೆ ಯೋಗದಲ್ಲಿ ಅಷ್ಟು ಆಸಕ್ತಿ ಬಂತು ನನಗೆ ಅಂದರೆ, ಒಬ್ರು ಯಾರೋ ಒಂದು ನಮ್ಮ ಸ್ನೇಹಿತರು ಒಂದು ಆಸನ ಮಾಡ್ತಾಯಿದ್ರು. ನಾನು ಅವ್ರನ್ನ ಕೇಳಿದೆ, ಸರ್ ಇದು ಹೆಂಗೆ ಮಾಡಬೇಕೇನು ಅಂತ. ನಾನು ಇದ್ದಿದ್ದು ಸೈಜು ಇದನ್ನೆಲ್ಲ ನೋಡಿ ಅವ್ರು ನನಗೆ ಹೇಳಿದ್ರು, ನಿನ್ನ ಕೈಲಿ ಈ ಆಸನ ಮಾಡೋಕ್ಕಾಗಲ್ಲ ಅಂತ. ಅದನ್ನೇ ನಾನು ಅದೊಂದೇ ಒಂದು ಚಿಕ್ಕ ಪಾಯಿಂಟ್. ಆ್ಯಕ್ಚುಲಿ ನಾನು ಟೀಚರ್ ಆಗಿ ಕೆಲಸ ಮಾಡ್ತಾಯಿದ್ದೆ. ಅವರು ಒಂದು ಯಾಕೆ ನನ್ನ ಕೈಲಿ ಯೋಗ ಮಾಡೋಕ್ಕಾಗಲ್ಲ, ಯಾಕೆ ನಾವು ಆಸನ ಮಾಡೋಕ್ಕಾಗಲ್ಲ ಅಂತ ಚಾಲೆಂಜ್ ತೊಗೊಂಡೆ. ಅದೊಂದು ಆಸನ ಮಾಡಬೇಕು ಅಂತ ನಾನು ಟ್ರೈ ಮಾಡಿದ್ದು. ಬರೀ ಒಂದು ಡಿಪ್ಲೊಮಾ ಮಾಡೋಣ ಯೋಗದಲ್ಲಿ ಸಾಕು ಅಂತ ಅಂದ್ಕೊಂಡೆ. ಡಿಪ್ಲೊಮಾ ಮಾಡಿದೆ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ. ಆಮೇಲೆ ಸಂಸ್ಕೃತ ಯೂನಿವರ್ಸಿಟಿ ಅಂತಿದೆ, ಅಲ್ಲಿ ಹೋಗಿ DYS ಅಂತ ಬರ್ತದೆ, ಅಲ್ಲಿ ಕೋರ್ಸ್ ಕಂಪ್ಲೀಟ್ ಮಾಡಿ. ಅದೆರಡೂ ಸಾಲಲ್ಲ, ಇನ್ನೂ ಏನಾದರೂ ಯೋಗದಲ್ಲಿ ಜಾಸ್ತಿ ಕಲಿಬೇಕು ಅಂದ್ಬಿಟ್ಟು ಸೊ MSc ಯೋಗನ ಮಾಡಿದೆ. ಅದು ಸಾಲದು ಅಂತ ಇವಾಗ ಸೈನ್ಸ್ ಆಫ್ ಯೋಗ ಅಂತ ಕಲಿತಾ ಇದ್ದೀನಿ. ಬೆಂಗಳೂರಲ್ಲಿ ನಿಮಾನ್ಸ್ ಡಾಕ್ಟ್ರಲ್ಲಿ ನ್ಯೂರೋ ಸರ್ಜನ್ ಇದ್ದಾರೆ, ಡಾಕ್ಟರ್ ರಾಜಶೇಖರ್ ರೆಡ್ಡಿ ಅಂತ. ಅವ್ರ ಹತ್ರ 2 ವರ್ಷದಿಂದ ನಾವು ಯೋಗ ಹೆಂಗೆ ಸೈಂಟಿಫಿಕ್ ಆಗಿ ಒಬ್ಬ ಹ್ಯೂಮನ್ ಬಾಡಿಗೆ ಹೆಲ್ಪ್ ಆಗುತ್ತೆ, ಸೈಂಟಿಫಿಕ್ ಆಗಿ ಆಸನ ಹೆಂಗೆ ಯಾವ ಮಸಲ್ಸ್ ರೀಚ್ ಆಗುತ್ತೆ, ಪ್ರಾಣಾಯಾಮ ಮಾಡೋದ್ರಿಂದ ಏನಾಗುತ್ತೆ, ಯಾಕೆ ನಾವು ಆ ಯೋಗ ಮಾಡೋದ್ರಿಂದ ಇಷ್ಟೊಂದು ಬೆನಿಫಿಟ್ ಸಿಗುತ್ತೆ. ನಮ್ಗೆ ಸುತ್ತಮುತ್ತ ಎಲ್ಲರಿಗೂ ಗೊತ್ತು ನಾವು ಯೋಗ ಮಾಡಬೇಕು, ಎಕ್ಸಸೈಸ್ ಮಾಡಬೇಕು, ವಾಕಿಂಗ್ ಮಾಡಬೇಕು, ಇದೆಲ್ಲ ನಮಗೆ ಗೊತ್ತು. ನಾವೇನಂತ ಹೇಳ್ತೀರಿ, ನಮಗೆ ಟೈಮ್ ಇಲ್ಲ, ನನ್ನ ಕೈಲಿ ಆಗಲ್ಲ. 24 ಅವರಲ್ಲಿ ನಾವು ಅಟ್ಲೀಸ್ಟ್ ನಮಗೋಸ್ಕರ ಒಂದು 30 ನಿಮಿಷ ಇಲ್ಲಾಂದರೆ ಒಂದು 1 ಅವರ್ ಸ್ಪೆಂಡ್ ಮಾಡಬೇಕು, ಆಗಲ್ವಾ? ಇವಾಗ ಸರ್ ಹೇಳಿದ್ರು 15 ಇಯರ್ಸ್ ಯು ಶುಡ್ ಬಿ ಪುಟ್ ಎಫೆಕ್ಟ್, ಯು ಶುಡ್ ಬಿ ಸೆಟಲ್ ಡೌನ್ ನೆಕ್ಸ್ಟ್ 40 ಇಯರ್ಸ್ ಅಂತ. ಹೌದಲ್ಲ? ನಮಗೋಸ್ಕರ, ಬೇರೆಯವ್ರಿಗೋಸ್ಕರ ಬೇಡ. ನಾವು ಯಾರ್ಯಾರೋ ನೋಡಿ ಇನ್ಸ್ಪೈರ್ ಆಗ್ತೀರಿ, ನಮ್ಮನ್ನು ನೋಡಿ ನಾವು ಇನ್ಸ್ಪೈರ್ ಆಗಬೇಕು. ಫಸ್ಟ್ ನಾವೇನು ಅಂತ ನಮ್ಮನ್ನು ಅರ್ಥ ಮಾಡ್ಕೊಬೇಕು. ಹೌದಲ್ಲ? ನಮ್ಮ ಸ್ಟ್ರೆಂತ್ ಏನು, ವೀಕ್ ಏನು ಅಂತ ನಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಹೌದಲ್ಲ? ಯಾವತ್ತು ನಾವು ಯೋಗ ಡೇ ಮಾಡ್ತೀರಿ? ಅಂತಾರಾಷ್ಟ್ರೀಯ ಯೋಗ ದಿನ, ಇಂಟರ್ನ್ಯಾಷನಲ್ ಯೋಗ ಡೇ ಯಾವತ್ತು ಸೆಲೆಬ್ರೇಟ್ ಮಾಡ್ತೀರಿ? ಯಾವತ್ತು? ಜೂನ್ 21. ಯಾವತ್ತಿಂದ ಮಾಡ್ತಾ ಇದ್ದೀರಿ? ಯಾವ ವರ್ಷ ಸ್ಟಾರ್ಟ್ ಆಯಿತು? 2014 ಮಾಡ್ತಾ ಇದ್ದೀರಿ. ಹೌದಲ್ಲ? 2014ರಿಂದ. ಯಾಕೆ ಯೋಗನ ಅಂತಾರಾಷ್ಟ್ರೀಯ ಯೋಗ ದಿನ ನೋಡಿ, ಪ್ರಪಂಚದಲ್ಲಿರೋಂಥ 176 ದೇಶಗಳು ಒಪ್ಕೊಂಡಿದೆ ಯೋಗ ಈಸ್ ಬೆನಿಫಿಟ್. ಯೋಗದಲ್ಲಿ ತುಂಬ ಬೆನಿಫಿಟ್ ಇದೆ, ಯೋಗ ತುಂಬ ಮುಖ್ಯವಾಗಿ ಮನುಷ್ಯರಿಗೆ ಬೇಕಾಗಿದೆ ಎಲ್ಲರಿಗೂ ಅಂತ ಹೇಳ್ತಾರೆ. ಮಕ್ಕಳು ದೊಡ್ಡವರು ಅಂತ ಏನಿಲ್ಲ, ಯೋಗನ ಎಲ್ಲರೂ ಮಾಡ್ಬೋದು, ಇದಕ್ಕೇನು ರೀಸನ್ ಇಲ್ಲ. ಹೌದಲ್ಲ? ಸೊ ಯೋಗ ಅಂದರೆ ಏನಿರ್ಬೋದು ನಿಮ್ಮ ಅರ್ಥ? ನಿಮ್ಮ ಪ್ರಕಾರ ಯೋಗ ಅಂದರೆ ಏನಿರ್ಬೋದು? ಏನು ಹೇಳ್ತಾರೆ ಯೋಗ ಅಂದರೆ? ಹಾಂ, ಯೋಗ ಅನ್ನೋದು ನಮ್ಗೆ ಸಂಸ್ಕೃತದ ಒಂದು ಯುಜ್ ಅನ್ನೋ ಒಂದು ವರ್ಡಿಂದ ಬಂದಿದೆ. ಫೌಂಡರ್ಸ್ ಡೇ. ಸೊ ತುಂಬ ಕಷ್ಟ. ಈಗ ನಿಮಗೆ ವೆಂಕಟೇಗೌಡ ಸರ್ ಹೇಳಿದ್ರು, ಎಲ್ಲರೂ ಹೇಳಿದ್ರು ವಿಮಲ್ ಸರ್ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ. ಅವ್ರು ಇಲ್ಲಿಂದ 20-25-30 ಕಿಲೋಮೀಟರ್ ಟ್ರಾವೆಲ್ ಮಾಡ್ತಿದ್ರು ದಿನ. ಒಂದು ಸೈಡು 60 ಕಿಲೋಮೀಟರ್ ಟ್ರಾವೆಲ್ ಮಾಡ್ತಿದ್ರು. ಈಗ ಅವರ ಬರ್ತ್ಡೇ ಪ್ರಯುಕ್ತವಾಗಿ ಅವ್ರಿಗೆ ಸನ್ಮಾನ ಮಾಡಬೇಕಂತ ಎಲ್ಲ ಗಣ್ಯರಿಗೂ ನಾನು ಕೇಳ್ಕೊತಾ ಇದ್ದೀನಿ. Happy birthday, happy birthday to you. Happy birthday to you. Happy birthday to you. Happy birthday, happy birthday, happy birthday to you. Happy birthday to you. Happy birthday to you. Happy birthday, happy birthday. ಈಗ ಎಲ್ಲರನ್ನ ಉದ್ದೇಶಿಸಿ ವಿಮಲ್ ಸರ್ ಒಂದೆರಡು ಮಾತಾಡಬೇಕಾಗಿದೆ ನಂಗೆ. Hi, good evening students. Okay, good. All the distinguished guests on the dais, I warmly welcome to accept the invitation for the Founders Day program of Sananji Foundation. I am pleased and happy to see you all together for this wonderful program. Really, I am very happy. So still morning I am getting the blessings of my parents and my relatives, even from all my colleagues and trustees and all my beloved friends. I have been get the blessings. It's a great opportunity, and they have been different far distant, my uncles, everyone they have been
through telephone or mails, in WhatsApp, they have been given the blessings. Really, I'm great privilege and have an opportunity for all. Thank for all of them. And I thank and I have been get the blessings from, I think you all been known last annual day program that we have been celebrated. The personality, immune personality, Justice V. Gopal Gowda sir, former judge from Supreme Court of India. He has came and today also he has been vicious and given the valuable, precious words that he has been given. That is also great blessings, and even Bhadraya sir and everyone, they are given the blessings. That is a great. I am very happy to say thank you for all the ones, sir. And the time is short. I will say only few words about our children's already. Whatever I want to say, our Manigoda sir and all our Bhadraya sir, everyone has been explained. So only few things you have been keep in your mind. The good thoughts and good actions which reflects the good discipline that make good education, and that good education will have the good admirations and determinations which you go for high positions. Already sir has told that you can become future like doctors or engineers or scientists, whatever may be the ambitions. So first you should have a good discipline that everything comes you, isn't it? And in this time I would like to thank Hariprasad sir for his generous support for Swanandi Foundation hostel, helping to make the students perfect and yoga. And during the annual day program he was severe like jaundice and he was in the ICU. But God grace, today he is with us, and thank you Hariprasad sir for his generous support and whatever it may be. And all the NCC students who have been having tremendous achievements in the Prime Minister's office, everything. So we are very glad. I am the blessed person today. All the such personalities gathered here, and you have been receiving the awards. So it is very happy. My dear children, my dear students, you should also take a role model from them. You should also get the awards. You should have some determinations, the positive determinations that makes really great efforts that make really you can fulfill in your lives. Just already also Sushil Kumar said, whenever we distribute the books, you say the words. Wherever we go to schools, that say the words which he has precisely worked out for 15 years, and you will be enjoyed for 40 years. Last 1 year, wherever we go distribute the books, today also he given the same word. Really that made full pleasure. So if you work out for at least 15 years, definitely you will be happy for like that. Such personalities have been gathered here. Thank you everyone, sir. Thank you. And students follow traditions, customs, what is Bhadraya sir has told. Nowadays, students are not giving the respect to parents or teachers or elders. Even lot of distractions, mobiles, telephones. After COVID, lot of distractions for the students. You have to away from all such distractions. You have to free from those. You was watching the reels and WhatsApp, social medias. So in Australia, I think we have Australia, Brazil, I think so. Up to 18 years, they have a resolution not to use social media like a ban. So such incidents if we are kind is very helpful. So students, so all the very best for your futures, and exams are coming for next month. So study well and you will achieve your aspirations, go to next level. And I'd like to thank Dr. Devanathan sir, professor in Department of Electronics and Communication. Today he has been sponsored for exam pass, and other donors have all the stations which were given, the sponsored by everyone. And it's a great, and ITC from ITC, Sushil Kumar has donated the juice and biscuits for you. So likewise, the like-minded persons are there. If you are study well, if you are correct, if you are good well, so everything will come you. And in this moment, I like to thank Venkatesh sir for his generous support. So he has been helping for me to accomplish all these things. So I thank you for, especially for you, sir. And in this moment, I would like to thank all the donors or well-wishers, contributors who have been supportive for Swanandi Foundation Hostels. Today, one of the donor, I think, last 1.5 years, they have been supporting for Swanandi Foundation Hostel to providing the 2 liters of milk every day. I think they have come here. So we'll facilitate. Thank you, Govindaraj and his family. So I conclude my words. So only one word. Education makes and enhances the skills and knowledge. It will make you bright future. So all the very best. Thank you.